ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ದಾವಣಗೆರೆ ಒಂದು ಸ್ಪೆಷಾಲಿಟಿ ಈ ಮಂಡಕ್ಕಿ ಒಗ್ಗರಣೆ ಅಥವಾ ಸೂಸಲ ಅಂತ ಹೇಳ್ತಾರೆ, ಇದನ್ನು ತೊಗೊಂಡಿದ್ದೀನಿ. ಇದನ್ನು ಉತ್ತರ ಕರ್ನಾಟಕದ ಎಲ್ಲ ಕಡೆನೂ ಮಾಡ್ತಾರೆ. ಇದು ನಮ್ಮಲ್ಲಿ ಇದು ಮಂಡಕ್ಕಿ ಒಗ್ಗರಣೆ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಬಹಳನೇ ಫೇಮಸ್ಸು. ಸೊ ತುಂಬಾ ಟೇಸ್ಟಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾರು ಮಾಡ್ಕೊಬೋದು, ಅಥವಾ ಸಂಜೆ ಲೈಟಾಗಿ ಊಟ ಬೇಡ ಅಂದರೆ ಲೈಟಾಗಿ ಇದನ್ನು ರಾತ್ರಿ ಹೊತ್ತಲ್ಲಿ ಡಿನ್ನರ್ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಇದಕ್ಕೆ ನಾನು ಒಂದು 3 ದೊಡ್ಡ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಹಾಕ್ಕೊಂಡಂತೆ 1 ಸ್ಪೂನಷ್ಟು. ಈಗ ನಾನು ಇದಕ್ಕೆ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ, 1 ದೊಡ್ಡ ಸ್ಪೂನು, ಅಥವಾ ಶೇಂಗಾ ಅಂತ ಕೂಡ ಅನ್ಬೋದು. ಇದನ್ನು ಹಾಕ್ಕೊಂಡು ಇದಾದ ನಂತರ ನಾನು 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಈ ಥರ ಇದನ್ನೆಲ್ಲ ಚೆನ್ನಾಗಿ ಫಸ್ಟ್ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಉದ್ದಿನಬೇಳೆ ಮತ್ತು ಶೇಂಗಾ ಎಲ್ಲನೂ ಕಲರು ಸ್ವಲ್ಪ ಗೋಲ್ಡನ್ ಆಗಬೇಕು. ಇದಾದ ನಂತರ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಕುಟ್ಟಿ ಕೂಡ ನೀವು ಮಿಕ್ಸರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಈಗ ಅವಳು ಜೋಳಾಗಿ ಕುಟ್ತಾರಲ್ಲ ಆ ಥರ ಕುಟ್ಟು ಕೂಡ ಹಾಕ್ಬೋದು. ಇದು ಈರುಳ್ಳಿನ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ, ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಭಾಳ ಸಣ್ಣಗೆ ಕಟ್ ಮಾಡ್ಕೊಬೇಡಿ, ಭಾಳ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಕರಗ್ಬಿಡುತ್ತೆ ಈರುಳ್ಳಿ, ಅವಾಗ ಚೆನ್ನಾಗಿರಲ್ಲ. ಈರುಳ್ಳಿ ಬಾಯಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ನಾನು ಅರಿಶಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ನೀವು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ, ಇದ್ರೆ ಹಾಗೆ ಕೂಡ ಸಣ್ಣ ಉರಿಯಲ್ಲಿ ಬೇಯಕ್ಕೆ ಇಟ್ಬಿಡಿ. ಈಗ ಇದಾದ ನಂತರ ನಾನು ಒಂದು 8 ಕಪ್ನಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಇದು ಬೆಂಗಳೂರು ಕಡೆ ಎಲ್ಲ ಪುರಿ ಅಂತ ಕರೀತಾರೆ, ನಮ್ಮ ಕಡೆ ಇದನ್ನು ಮಂಡಕ್ಕಿ ಅಂತಾರೆ. ನೋಡಿ, ಇದು ತೆಳ್ಳಗಿರಬೇಕು ಆದಷ್ಟು. ಇದು ನೀವು ದಪ್ಪನ ತೊಗೊಂಡ್ರೆ ರುಚಿ ಬರಲ್ಲ. ಈ ಥರ ತೆಳ್ಳಗೆ ಮುರಿದ ತಕ್ಷಣ ಹಿಂಗೆ ಹೊಡಿಬೇಕು, ಪೀಸ್ ಆಗಬೇಕು, ಆ ಥರ ಮಂಡಕ್ಕಿನ ನೀವು ತೊಗೋಬೇಕು. ಇದಕ್ಕೆ ನಾನು ಒಂದು 6 ರಿಂದ 8 ಕಪ್ ಅಂದರೆ ಇದು ಚೆನ್ನಾಗಿ ಮುಳುಗಬೇಕು ಅದರಷ್ಟು ನೀರು ತೊಗೊಂಡಿದ್ದೀನಿ. ಇದು ನಾನು 8 ಕಪ್ ತೊಗೊಂಡಿದ್ದೀನಲ್ಲ, ಇದು ಒಂದು 3 ಜನಕ್ಕೆ ಸಫಿಷಿಯೆಂಟಾಗಿ ಆಗುತ್ತೆ. ಇದನ್ನು ಈ ಥರ ಪ್ರೆಸ್ ಮಾಡಬೇಕು ಚೆನ್ನಾಗಿ, ಇಲ್ಲಾಂದರೆ ಈ ಮಂಡಕ್ಕಿ ಇರ್ತಲ್ಲ ಇದು ಮೇಲೆ ನಿಂತ್ಕೊಂಡ್ಬಿಡುತ್ತೆ. ಇದು ಒಳಗೆ ಹೋಗಬೇಕು ಚೆನ್ನಾಗಿ, ಅಂದರೆ ನೆನೆಯುತ್ತೆ. ಈ ಥರ ಪ್ರೆಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಅಷ್ಟೇ, ಏನು ಭಾಳ ಟೈಮ್ ತೊಗೊಳಲ್ಲ. ದಪ್ಪ ಮಂಡಕ್ಕಿ ತೊಗೊಂಡ್ಬಿಟ್ರೆ ಅದು ನೆನೆಯೋದಿಲ್ಲ, ಅದೇ ಆಮೇಲೆ ರುಚಿನೂ ಅಷ್ಟೊಂದು ಕೊಡೋದಿಲ್ಲ ಅದು. ಇದಾದರೆ ತುಂಬ ಟೇಸ್ಟ್ ಇರುತ್ತೆ. ತೆಳ್ಳನ ಮಂಡಕ್ಕಿ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಥರ ನೀವು ಇದನ್ನ ಹಿಂಗೆ ಬಿಟ್ಬಿಡ್ಬೇಕು. ಈಗ 3-4 ನಿಮಿಷ ಈಗ ಒಂದು 3-4 ನಿಮಿಷ ಆದ ನಂತರ ಇದು ಮೆತ್ತಗಾಗೋಗಿದೆ ಎಲ್ಲನೂ ಚೆನ್ನಾಗಿ. ಇದನ್ನೀಗ ನಾನು ಲೈಟಾಗಿ ಪ್ರೆಸ್ ಮಾಡಿ ನೀರನ್ನ ತೆಗಿತಾ ಇದ್ದೀನಿ. ಭಾಳ ಗಟ್ಟಿಯಾಗಿ ಸ್ಕ್ವೀಸ್ ಮಾಡಬಾರ್ದು, ನೀರನ್ನ ಸ್ವಲ್ಪ ಲೈಟಾಗಿ ತೆಗೆದು, ನೀರಿದ್ರೂ ಸ್ವಲ್ಪ ಲೈಟಾಗಿದ್ದರೆ ಅದು ಮಿಕ್ಸ್ ಆದಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ಥರ ಇದನ್ನು ಪ್ರೆಸ್ ಮಾಡಿ ನೀರನ್ನೆಲ್ಲ ತೆಗಿಬೇಕು. ನೋಡಿದ್ರಲ್ಲ, ಈ ಥರ ಎಲ್ಲ ತಕ್ಕೊಂಡ್ಬಿಟ್ಟು ಎಲ್ಲ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೋಬೇಕು ಪಕ್ಕಕ್ಕೆ. ಇದನ್ನು ನಾವು ಬ್ರೇಕ್ಫಾಸ್ಟಿಗೆ ತುಂಬಾ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಆಗುವಂಥ ಒಂದು ಒಳ್ಳೆ ರೆಸಿಪಿ ಇದು. ತುಂಬ ಹೆಲ್ದಿನೂ ಇರುತ್ತೆ. ಅದರಿಂದ ಈ ಥರ ಟ್ರೈ ಮಾಡಿ ನೋಡಿ. ನೀವು ಬೇಕಂದರೆ ಇದ್ರ ಜೊತೆಗೆ ಈರುಳ್ಳಿ ಜೊತೆಗೆ ನಾವು ಇದನ್ನು ಕೂಡ ಕ್ಯಾರೆಟ್ನ ಕೂಡ ಗ್ರೇಟ್ ಮಾಡಿ ತುರಿದ್ಬಿಟ್ಟು ಹಾಕ್ಕೋತೀನಿ. ನೀವು ಆ ಥರ ಕೂಡ ಅದನ್ನು ಕೂಡ ಹಾಕ್ಕೋಬೋದು. ಆಮೇಲೆ ಬಟಾಣಿ ಹಾಕ್ಕೋಬೋದು ಬೇಕಿದ್ರೆ. ನೀವು ವೇರಿಯೇಷನ್ಸ್ ಏನು ಬೇಕಾದರೂ ಮಾಡ್ಬೋದು. ಈಗ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಎಲ್ಲ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇದು ಇವಾಗ ಈ ಸಿಂಪಲ್ ಆಗಿದೆ. ನೋಡಿ, ಇದಕ್ಕೆ ನಾನು ಒಂದು ಇಂಪಾರ್ಟೆಂಟ್ ಐಟಮ್ ಹಾಕಲೇಬೇಕು. ಇದು ಪುಟಾಣಿ ಪುಡಿ ಹಾಕಬೇಕು. ಇದನ್ನು ಪುಟಾಣಿನ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು 2 ದೊಡ್ಡ ಸ್ಪೂನ್ನ ಹಾಕ್ತಾಯಿದ್ದೀನಿ. ಅದಾದ ನಂತರ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು. ಈಗ ನಾನು ಒಂದು ಅರ್ಧ ಈ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣಿಂದ ತುಂಬ ರುಚಿ ಕೊಡುತ್ತೆ. ಇದನ್ನೆಲ್ಲ ಆದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ಇವಾಗ ಇದನ್ನು ಕೆಲವರು ಹೀಗೆ ವಾರ್ಮಲ್ಲಿ ಇದ್ದಾಗೆ ತಿಂದ್ಬಿಡ್ತಾರೆ, ಬೆಚ್ಚಗಿದ್ದಾಗಲೇ. ಕೆಲವರಿಗೆ ಆ ಥರ ಇಷ್ಟ ಆಗ್ಬೋದು. ನಾನು ಮನೇಲಿ ಯೂಶ್ವಲಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ತೀನಿ. ಸಣ್ಣ ಉರಿ ಇಟ್ಬಿಟ್ಟು ಬಿಸಿ ಮಾಡಬೇಕು, ಇಲ್ಲಾಂದರೆ ತಳ ಹತ್ಕೊಳ್ಳುತ್ತೆ ಇದು. ಅದನ್ನ ಇದಾದ ನಂತರ ನಾನು ಇದಕ್ಕೆ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ, 2 ದೊಡ್ಡ ಸ್ಪೂನಷ್ಟು. ಆಮೇಲೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಇದು ಇವಾಗ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಹೊಂದ್ಕೊಂಡ ನಂತರ ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಗಿಪ್ಪು ಎಲ್ಲ ಸರಿಯಾಗಿತ್ತು ಅಂದರೆ ಇದನ್ನು ನೋಡಿ ಸಣ್ಣ ಉರಿ ಇಟ್ಟಿದ್ದೀನಿ. ಸಣ್ಣ ಉರಿಯೊಳಗೆ ನಾನು ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊತಿದ್ದೀನಿ. ಈರುಳ್ಳಿ ಕೂಡ ತುಂಬ ಸಾಫ್ಟಾಗಿ ಬೇಯಿಸ್ಕೊಬೇಡಿ, ಒಂಚೂರು ಅಂದರೆ ಬಾಯಲ್ಲಿ ಬರೋಂಗಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿರೋ ಒಂದು ಈಸಿಯಾಗಿರೋವಂಥ ಒಂದು ರೆಸಿಪಿ, ಸಿಂಪಲ್ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ರೆಸಿಪಿ. ಇದಕ್ಕೆ ಯೂಶಲಿ ಖಾರದ ಜೊತೆಗೆ, ಖಾರ ಈ ಮಿಕ್ಸ್ಚರ್ ಇರುತ್ತಲ್ಲ ಅದ್ರ ಜೊತೆಗೆ ತಿನ್ಬೋದು. ಇಲ್ಲಾಂದರೆ ನೀವು
ಇದು ಮೆಣಸಿನ್ಕಾಯಿ ಬಜ್ಜಿ ಅದ್ರ ಜೊತೆಗೆಲ್ಲ ಸಾಯಂಕಾಲ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿರಿ ಈ ಥರ ಒಂದು ತಿಂಡಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ವಾಚ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನಮಸ್ಕಾರ.